ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು ಭೈರತಿ ರಣಗಳು. ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಭೈರತಿ ರಣಗಳು ಹೆಂಗಾದ, ಒಟ್ನಲ್ಲಿ ಅವನು ಏನಕ್ಕೆ ಭೈರತಿ ರಣಗಳು ಆದ ಅನ್ನೋದನ್ನ ನೀವು ಮೂವಿಲೇ ನೋಡಬೇಕು. ಒಟ್ನಲ್ಲಿ ಒಟ್ನಲ್ಲಿ ಒಂದೊಳ್ಳೆ ಮೂವಿ. ಮೇನು ಗುರು ಈ ಲಾಯರ್ ಗೆಟಪಲ್ಲಿ ಶಿವರಾಜ್ ಕುಮಾರ್ ತುಂಬ ಚೆನ್ನಾಗಿ ಈ ಎಮೋಷನ್ ಜೊತೆ ಆಟ ಆಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆ ಎಮೋಷನ್ ಜೊತೆ ಆಟ ಆಡಿದ್ದಾರೆ. ಒಟ್ನಲ್ಲಿ ಲಾಯರ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಎನರ್ಜಿ ಅಂತ ಎನರ್ಜಿ ಇರ್ತದೆ ಶಿವಣ್ಣಂಗೆ. ಒಟ್ನಲ್ಲಿ ಈ ಫಿಲಮಲ್ಲಿ ಸಿಕ್ಕಾಬಟ್ಟೆ ಕಣ್ಣಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಈ ಫಿಲಮಲ್ಲಿ ಅನ್ಬೋದು. ನೆಕ್ಸ್ಟ್ ಲೆವೆಲ್ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಕೊಡೋದಾಗಲಿ ಚೆನ್ನಾಗಿ, ಒಟ್ನಲ್ಲಿ ಕಣ್ಣಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಫಿಲಮ್. ಈ ಫಿಲಮಲ್ಲಿ ಯಾರಪ್ಪ ಪಾತ್ರ ಬಗ್ಗೆ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ದೇವರಾಜ್ ಆಗಲಿ ಅವಿನಾಶ್ ಆಗಲಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಅವ್ರ ಅಕ್ಕಪಕ್ಕ ಇರೋ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಬಂದಿದ್ದಾರೆ ಅನ್ಬೋದು. ಮೇನ್ ಈ ಫಿಲಮ್ನ ವಿಲನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಹೇಳೋದಾದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಇಂಟರ್ವಲ್ ಬ್ಲ್ಯಾಕ್ನ ಇವರು ಚೆನ್ನಾಗಿ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಟರ್ವಲ್ ಬ್ಲ್ಯಾಕು ಮೇನು ಮಫ್ಸಿ ಸಿನಿಮಾದಲ್ಲಿ ಹೆಂಗಿತ್ತು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇಂಟರ್ವಲ್ ಬ್ಯಾಕ್ನ ಇವರು ಬಂದಿದ್ದಾರೆ ಅನ್ಬೋದು. ಒಟ್ನಲ್ಲಿ 10 ಇಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕ್ಲಿಯರ್ನ ಕೊಟ್ಟಿದ್ದಾರೆ ಅನ್ಬೋದು. ಇಲ್ಲಿ ಬಟ್ಟೆ ಆಗಲಿ ವಾಚ್ ಆಗಲಿ ಒಟ್ನಲ್ಲಿ ಅವ್ರು ಏನಕ್ಕೆ ಹಂಗೆಲ್ಲ ಯೂಸ್ ಮಾಡ್ತಾರೆ, ಏನಕ್ಕೆ ಅವ್ರು ಹಂಗೆ ಬಟ್ಟೆ ಹಾಕತ್ತಾರೆ ಅನ್ನೋದನ್ನೇ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕ್ಲಿಯರ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇನ್ನೊಂದು ಹೇಳೋದು ಇಲ್ಲಿ ಸಿಕ್ಕಾಬಿಟ್ಟೆ ಕ್ಯಾಮ್ರಾ ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ ಅನ್ಬೋದು. ಕ್ಯಾಮ್ರಾ ವರ್ಕು ಪ್ಲಸ್ಸು ಮ್ಯೂಸಿಕ್ ಬ್ಯಾಕ್ಗ್ರೌಂಡು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟು ಇಮೇಜ್ ಕ್ವಾಲಿಟಿ ಮತ್ತು ಲೈಟಿಂಗ್ಸ್ಗಳಾಗಲಿ ಮತ್ತು ಒಂದೊಳ್ಳೆ ಗುಡ್ ಕ್ವಾಲಿಟಿ ಕ್ಯಾಮ್ರಾನ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂದೊಳ್ಳೆ ಗುಡ್ ಕ್ಯಾಮ್ರಾ. ಈ ಫಿಲಮಲ್ಲಿ ಚಾಲೆಂಜ್ಗಳು ನೋಡೋದಿದ್ರೆ ಒಟ್ಟಿನಲ್ಲಿ ಒಂದೊಳ್ಳೆ ಚಾಲೆಂಜ್ಗಳನ್ನ ತಗೊಂಡು ಹೋಗಿದ್ದಾರೆ. ಒಟ್ಟಿನಲ್ಲಿ ಫಿಲಮಲ್ಲಿ ಚಾಲೆಂಜ್ ಇದ್ದರೂ ಇಲ್ಲದೇ ಇರೋಂಗೆ ಇವರು ತಗೊಂಡೋಗಿ ಇದು ಲಾಸ್ಟ್ ಸೀನ್ ಫಿಲಮ್ ಮುಗಿಯೋದೇ ಇದು ಗೊತ್ತಾಗಲ್ಲ ಅನ್ಬೋದು. ನೆಕ್ಸ್ಟ್ ಲೆವೆಲ್ ಫಿಲಮ್ ಮುಗ್ದಿರಂಗೆ ಇವರು ಫಿಲಮ್ನ ಮುಗಿಸಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಲಾಸ್ಟ್ ಸೀನು ಒಟ್ಟಿನಲ್ಲಿ ಏನೋ ಫಿಲಮ್ ಇನ್ನೂ ಇದೆಯಾ ಅಂದ್ಕೊಂಡೇ ಇದ್ದೆ ನಾನು. ಒಟ್ಟಿನಲ್ಲಿ ಒಂದೊಳ್ಳೆ ಥಿಯೇಟ್ರು ಎಕ್ಸ್ಪೀರಿಯನ್ಸ್ ಆಯಿತು. ಒಟ್ಟಿನಲ್ಲಿ ಒಳ್ಳೆ ಕಲ್ಟ್ ಕ್ಲಾಸಿಕ್ ಮೂವಿ ಇದು. ಅವರು ಯಾವಾಗ ಮುಚ್ಚಿಡಿತಾರೆ ಒಟ್ಟಿನಲ್ಲಿ ಒಂದೊಳ್ಳೆ ಗುಡ್ ಸ್ಕ್ರೀನ್ ಪ್ಲೇ ಬರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಅವರು ಇನ್ನೊಂದು ಹೇಳಿದ್ರೆ ಈ ಮೂವಿಲಿ ಫಸ್ಟ್ವರೆಗೂ ಹಿಡಿದು ಲಾಸ್ಟ್ವರೆಗೂ ಒಂದೊಳ್ಳೆ ಚೆನ್ನಾಗಿ ಮೂವಿನ ತಗೊಂಡು ಹೋಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಅನ್ನೆಸೆಸರಿ ಸೀನ್ಗಳಾಗಲಿ ಒಟ್ಟಿನಲ್ಲಿ ಇರಲಿಲ್ಲ. ಒಟ್ಟಿನಲ್ಲಿ ಒಂದೊಳ್ಳೆ ಶಡಲ್ ಆಗಿ ಚೆನ್ನಾಗಿ ಮೂವಿನ ಹೋಗಿದ್ದಾರೆ. ಒಟ್ಟಿನಲ್ಲಿ ಫಸ್ಟ್ವರೆಗೂ ಹಿಡಿದು ಲಾಸ್ಟ್ವರೆಗೂ ಮೂವಿ ಚೆನ್ನಾಗಿ ತಗೊಂಡೋಗಿರೋ. ಇಂಟರ್ವಲ್ ಬ್ಲ್ಯಾಕ್ ಆಗಲಿ ಸಾಂಗ್ಗಳಾಗಲಿ ಡೈಲಾಗ್ಗಳಾಗಲಿ ಓವರಾಗಿ ಒಂದೊಳ್ಳೆ ಈ ಶಿವಣ್ಣ ಅವರು ಮುಚ್ಚಿಡಿಯೋದಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲು ಹಿಡಿದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇನ್ನೊಂದು ಹೇಳಿದ್ರೆ ಈ ಮೂವಿಗೆ ಇನ್ನೊಂದು ಪ್ಲಸ್ ಪಾಯಿಂಟು ಡೈಲಾಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಮ್ಯೂಸಿಕ್ ಸಿಕ್ಕಾಬಿಟ್ಟೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಮೂವಿ ಸ್ಟೋರಿ ಲೈನ್ ಒಟ್ಟಿನಲ್ಲಿ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಅವರು ಮುಫ್ತಿಲಿ ಏನಕ್ಕೆ ಈ ಭೈರತಿ ರಣಗಳನ್ನ ತುಂಬ ಚೆನ್ನಾಗಿ ಬಂದಿದ್ದಾರೆ. ಈ ಫಿಲಮಲ್ಲಿ ಮುಚ್ಚಿಡಿಯೋದು ಇದೊಂದು ಪ್ಲಸ್ ಪಾಯಿಂಟ್ ಅನ್ಬೋದು. ಶಿವಣ್ಣಗೆ ಯಾವಾಗ ಅವರು ಮುಚ್ಚಿಡಿದಿದ್ದಾರೆ ಫಿಲಮಲ್ಲಿ ಅವಾಗೆಲ್ಲ ನೆಕ್ಸ್ಟ್ ಲೆವೆಲ್ ಇಂಟೆನ್ಷನ್ ಸ್ಕ್ರೀನ್ಗಳು. ಇನ್ನೊಂದು ಹೇಳಿದ್ರೆ ಈ ಮೂವಿಲಿ ಫಸ್ಟ್ವರೆಗೂ ಹಿಡಿದು ಲಾಸ್ಟ್ವರೆಗೂ ಒಂದೊಳ್ಳೆ ಚೆನ್ನಾಗಿ ಮೂವಿನ ತಗೊಂಡು ಹೋಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಅನ್ನೆಸೆಸರಿ ಸೀನ್ಗಳಾಗಲಿ ಒಟ್ಟಿನಲ್ಲಿ ಇರಲಿಲ್ಲ. ಒಟ್ಟಿನಲ್ಲಿ ಒಂದೊಳ್ಳೆ ಶಡಲ್ ಆಗಿ ಚೆನ್ನಾಗಿ ಮೂವಿನ ಹೋಗಿದ್ದಾರೆ. ಒಟ್ಟಿನಲ್ಲಿ ಫಸ್ಟ್ವರೆಗೂ ಹಿಡಿದು ಲಾಸ್ಟ್ವರೆಗೂ ಮೂವಿ ಚೆನ್ನಾಗಿ ತಗೊಂಡೋಗಿರೋ. ಇಂಟರ್ವಲ್ ಬ್ಲ್ಯಾಕ್ ಆಗಲಿ ಸಾಂಗ್ಗಳಾಗಲಿ ಡೈಲಾಗ್ಗಳಾಗಲಿ ಓವರಾಗಿ ಒಂದೊಳ್ಳೆ ಗುಡ್ ಮೂವಿ ಒಟ್ಟಿನಲ್ಲಿ ಗುರು.